ಆಚಾರ್ಯರು ಈಗ ಜೀವಾಧಿಕಾರದ ಗಾಥಾ ಸಂಖ್ಯೆ 63 ಮತ್ತು 64 ಈ ಎರಡನ್ನು ಒಂದೇ ಸಲ ಹೇಳಲಿದ್ದಾರೆ. ಸ್ವಲ್ಪ ಗಮನ ಇಟ್ಟು ಕೇಳಿರಿ. ಅಹಾ ಸಂಸಾರತ್ತಾಣಂ ಜೀವಾಣಂ ತುಚ್ಛ ಹೋಂತಿ ವಣ್ಣಾದಿ ತಮ್ಮ ಸಂಸಾರತ್ತ ಜೀವಾರುವಿತ್ತಮಾವಣ್ಣ ಏವಂ ಪುಗ್ಗಲದೌವಂ ಜೀವೋತಃ ಲಕ್ಕಣೇನ ಮೂಢಮದಿ ನಿವಾಣಮೊಗದೋ ವೀಯ ಜೀವತ್ತಂ ಪುಗ್ಗಲೋ ಪತ್ತೋ. ಈಗ ಆಚಾರ್ಯರು ಈ ಎರಡು ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಅಥವಾ ಸಂಸಾರದಲ್ಲಿ ಸ್ಥಿತ ಜೀವಗಳಿಗೇನೆ ನಿನ್ನ ಮತದಲ್ಲಿ ವರ್ಣ ಆದಿಕ ತಾಧ್ಯಾತ್ಮ ರೂಪ ಆಗುತ್ತದೆ. ಅದರಿಂದ ಸಂಸಾರದಲ್ಲಿ ಸ್ಥಿತವಾದ ಜೀವಗಳು ರೂಪಿತ್ವಕ್ಕೆ ಪ್ರಾಪ್ತವಾದವು. ಹೀಗೆ ಆದರೆ ಪುದ್ಗಲ ದ್ರವ್ಯವೇ ಜೀವವೆಂದು ಸಿದ್ಧವಾಯಿತು. ಪುದ್ಗಲದಂತೆಯೇ ಜೀವದ ಲಕ್ಷಣ ಆಗುವುದರಿಂದ ಹೇ ಮೂಢಬುದ್ಧಿ, ನಿರ್ವಾಣಕ್ಕೆ ಪ್ರಾಪ್ತವಾದ ಪುದ್ಗಲವೇ ಜೀವತ್ವಕ್ಕೆ ಪ್ರಾಪ್ತವಾಯಿತು ಅಲ್ಲವೇ? ಈ ರೀತಿ ಪ್ರಶ್ನಾರೂಪದಲ್ಲಿ ನೋಡಿ, ಆಚಾರ್ಯರು ಅತಿ ಅಜ್ಞಾನಿ ಜೀವಕ್ಕೆ ಈ ರೀತಿ ಪ್ರಶ್ನಾರೂಪದಲ್ಲಿ ಕೇಳ್ತಿದ್ದಾರೆ ಅಲ್ವಾ? ಇನ್ನು ಮುಂದೆ ನೋಡೋಣ. ಇದು ಈಗ ಗಾಥಾರ್ಥ ಮುಗಿತಲ್ಲ.